ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಏನು ತೊಗೊಂಬಂದಿನಿ ಅಂದ್ರೆ, ಇವಾಗೇನು ಬರ್ತಾ ಇದೆಯಲ್ಲ ವರಮಹಾಲಕ್ಷ್ಮಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ರವೆ ಉಂಡಿ ಪಾಕ ಇಲ್ಲಾರ್ದೆ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ನೋಡ್ಕೊಂಬನ್ನಿ ಫ್ರೆಂಡ್ಸ್. ನೋಡ್ರಿ, ಇಂಗ್ರೀಡಿಯೆಂಟ್ಸ್ ಏನೇನಂದ್ರೆ 2 ಬೌಲ್ ರವೆ, ಸಣ್ಣ ರವೆ ತೊಗೊಂಡಿನಿ. ಬಾಂಬೆ ರವೆಕ್ಕಿಂತ ಸಣ್ಣನು ಸಿಗ್ತಾವಲ್ರಿ, ಆ ರವೆ ತೊಗೊಂಡಿನಿ. ಸಣ್ಣ ರವೆ, ಸಕ್ರೆ ಪೌಡರ್, ಯಾಲಕ್ಕಿ ಪೌಡರ್, ಡೆಸಿಕೇಟೆಡ್ ಕೋಕೋನಟ್ ಪೌಡರ್, ಆಮೇಲೆ ಡ್ರೈ ಫ್ರೂಟ್ಸ್, ಬಾದಾಮಿ ಇದು ರೀ ಗೋಡಂಬಿ, ಬಾದಾಮಿ ಗೋಡಂಬಿ. ಬೇಕಾದ್ರೆ ನೀವು ದ್ರಾಕ್ಷಿನೂ ತೊಗೋಬೋದು. ಕಾಶಿ ಆರಿಸಿರುವಂಥ ಹಾಲು 1 ಬಟ್ಲ, ಮಾಡೋದಕ್ಕೆ ತುಪ್ಪ. ಇವಾಗ ಏನು ಮಾಡೋಣ ಅಂದ್ರೆ ರವೆ ಫ್ರೈ ಹುರ್ಕೊಂಡು ಬರೋಣ ಬನ್ನಿ. ಈಗ ನೋಡ್ರಿ, ಮೊದಲನೇದಾಗಿ ನಾವು ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೋಣ. ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಂಡು ರವೆ ಹುರ್ಕೋಣ. ಈಗ ನೋಡ್ರಿ, ಬಾದಾಮಿ ಇದು ಏನಂತಾರೆ ಗೋಡಂಬಿ ಫ್ರೈ ಮಾಡ್ಕೋಣ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡೆ ಅಂದ್ರೆ ಇದ್ರೊಳಗೆ ರವೆ ಫ್ರೈ ಮಾಡ್ಕೊಂಡು ಬರ್ತದೆ, ರವೆ ಹುರ್ಕೊಳ್ಳೋಣ. ಇವಾಗ ಬರ್ತಾ ಇರುವ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚೆನ್ನಾಗಿ ಆಗುವಂಥ ರವೆ ಉಂಡಿ ಮಾಡ್ಕೋಣ. ಆಣ ಮಾಡಿ ಮಾಡೋದಕ್ಕಿಂತ ಈ ರೀತಿ ಮಾಡ್ಕೊರಿ, ಕಲ್ಕೊಳ್ಳೋರಿಗೆ ಸುಲಭ ಆಗ್ತದೆ. ನೋಡ್ರಿ, ಮಸ್ತ್ ಆಗ್ತವೆ ಉಂಡಿ. ಬೇಗ ಟೈಮ್ನು ಸೇವ್ ಆಗ್ತದೆ, ಜಾಸ್ತಿ ಟೈಮ್ ತಗೋಲ್ಲ, ಮಸ್ತ್ ಆಗ್ತಾವೆ ಉಂಡಿ. ಜಸ್ಟ್ ಸ್ವಲ್ಪ ಹುರ್ಕೋಬೇಕ್ರಿ, ಜಾಸ್ತಿ ಕಪ್ಪ ಆಗ್ತಾವೆ. ನೀವು ಬೇಕಾದ್ರೆ ದ್ರಾಕ್ಷಿ ಹಾಕೋಬಹುದು. ನೋಡ್ರಿ, ನನಗೆ ಮನಕ್ಕೆ ಇಷ್ಟ ಇಲ್ಲ, ನಾನು ಹಾಕೋಂಗಿಲ್ಲ. ಹಾಗಾಗಿ ನಾನು ಬಾದಾಮಿ ಇವು ಗೋಡಂಬಿ ಎರಡೇ ಫ್ರೈ ಮಾಡ್ಕೊತೀನಿ. ಇವಾಗ ತಕ್ಕೊಂಡ್ಬಿಡೋಣ. ಒಂದು ಪ್ಲೇಟಿಗೆ ಎತ್ತಿಟ್ಕೋಣ. ಇದರೊಳಗೆ ನಾವು ರವೆ ಹುರ್ಕೊಂಡ್ಬಿಡೋಣ. ಈಗ ನೋಡ್ರಿ, ರವೆ ಹಾಕೋತೀನಿ. ನಾನು 2 ಬಟ್ಲ ರವೆ ತೊಗೊಂಡಿಲ್ರಿ, ಸ್ವಲ್ಪ ತೆಗ್ದೀನಿ. ಜಾಸ್ತಿ ಆಗ್ತಾವು, ನಮ್ಮನೆ ಸಿಹಿ ಜಾಸ್ತಿ ತಿನ್ನಕ ನಾನು ಸ್ವಲ್ಪ ವರಮಹಾಲಕ್ಷ್ಮಿ ಪೂಜೆಗೆ ಸ್ವಲ್ಪ ಮಾಡ್ಕೋತೀನಿ. 2 ಬಟ್ಟಲ್ದಾಗ ಇನ್ನೂ ಇಷ್ಟು ತೆಗ್ದೀನಿ ನೋಡ್ರಿ. ನಾನು ಸ್ವಲ್ಪ ಮಾಡ್ಕೋತೀನಿ, ಮತ್ತೆ ಬೇಕಾದ್ರೆ ಮಾಡ್ಕೊಳಕ್ ಬರ್ತದೆ. ಪೂಜೆಗೆ ಎಷ್ಟು ಬೇಕಷ್ಟು. ಅದೆಲ್ಲ ಒಂದು 11 ಉಂಡೆ ಆದ್ರೆ ಸಾಕ್ರಿ, ಹಾಗೆ ಆಗ್ತಾವ್ರಿ. ನೀವು ಸಕ್ರೆ ಬೀಸಿ ತೊಗೋಬೇಕು. ನೋಡ್ರಿ, ನಾನು ಬೀಸಿ ತೊಗೊಂಡಿನಿ ಸಕ್ರೆ. ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ತರಲಿಲ್ಲ ಅಂದ್ರೆ ಮನೆಯಲ್ಲಿರೋ ಕೊಬ್ಬರಿ ತುರಿನೂ ಮಾಡ್ಕೋಬಹುದು. ಮೇಲಿರುವಂಥ ಕೆಂಪು ಕಲರ್ದೆಲ್ಲ ತೆಗೆದ್ಬಿಟ್ಟು ಹೆಚ್ಚಿಟ್ಕೋರಿ. ಮಿಕ್ಸಿ ಜಾರ್ನಾಗ ಹಾಕ್ರಿ, ಮಸ್ತ್ ಪೌಡ್ರ್ ಆಗ್ತದೆ. ಈಗ ನೋಡ್ರಿ, ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕೋಣ. ಸ್ಮೆಲ್ ಬರುತ್ತನ ಹುರಿಬೇಕು ನೋಡ್ರಿ ರವೆ. ನೋಡ್ರಿ, ಮತ್ತೆ 2 ಸ್ಪೂನ್ ತುಪ್ಪ ಹಾಕಿನಿ. ತುಪ್ಪ ಹಾಕಿ ಹುರ್ಕೋರಿ. ಈಗ ನೋಡ್ರಿ, ಫ್ರೈ ಆಗ್ಯಾವ ರವೆ, ಸ್ಮೆಲ್ ಬರ್ಲಾತದ ಘಮ ಘಮ ಅಂತ. ಈಗ ನೋಡ್ರಿ, ನಾವು ಇದಕ್ಕೆ ಏನು ಮಾಡ್ಬೇಕಂದ್ರೆ, ಇದು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅದಲ್ಲ, ಈ ಪೌಡರ್ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕ್ರಿ. ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ಹಾಕೋಬಹುದು ಕೊಬ್ಬರಿ ಪೌಡರ್. ನಾನು ಇಷ್ಟೇ ಸಾಕ್ರಿ, ನನಗೆ ಇಷ್ಟು ಹಾಕೋಬಿಡ್ತೀನಿ. ಕೊಬ್ಬರಿ ಪುಡಿ ಇದ್ದಷ್ಟು ರವೆ ದುಂಡಿಗೆ ಟೇಸ್ಟ್. ಈಗ ನೋಡ್ರಿ, ನಾನು 1 ಬಟ್ಟಲ್ ಮ್ಯಾಗ ಒಂದಿಷ್ಟು ಸ್ವಲ್ಪ 2 ಬಟ್ಟಲ್ದಾಗ ಸ್ವಲ್ಪ ರವೆ ತೆಗ್ದೀನಿ. ಇದ್ರ ತುಂಬ ಹಾಕ್ತೀನಿ ನೋಡ್ರಿ ಸಕ್ರೆ. ಇದರಲ್ಲೇ 1 ಸಕ್ಕರೆ ಹಾಕ್ತೀನಿ. ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕೋಣ. ಸ್ವೀಟ್ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕೊಂಡ್ರು ನಡಿತೈತ್ರಿ. ಈಗ ಯಾಲಕ್ಕಿ ಪೌಡ್ರ್ ಮಾಡಿ ಇಟ್ಕೊಂಡಿವಲ್ಲ, ಅದನ್ನು ಹಾಕೋಣ. ಉರಿ ಭಾಳ ಸ್ಲೋ ಇಡ್ಬೇಕ್ರಿ, ಭಾಳ ಜೋರು ಇಡಬಾರ್ದು. ಈಗ ನೋಡ್ರಿ, ಯಾಲಕ್ಕಿ ಪೌಡರ್, ಸಕ್ರೆ ಯಾಲಕ್ಕಿ ಪೌಡ್ರ್ ಮಿಕ್ಸಿ ಮಾಡಿಟ್ಟಿನಿ. ಇದನ್ನು ಹಾಕೋಣ. ಕಾಶಿ ಆರಿಸಿರುವಂಥ ಹಾಲು, ಸ್ವಲ್ಪ ಹಾಲು ಹಾಕೋಣ. ಒಮ್ಮೆ ಹಾಕಬೇಡ್ರಿ ಹಾಲು, ನೋಡ್ಬಿಟ್ಟು ಹಾಕೋರಿ. ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಬೇಕ್ರಿ. ಇವಾಗ ಇನ್ನೊಂದು 2-3 ಸ್ಪೂನು. ಈಗ ಗ್ಯಾಸು ಬಂದ್ ಮಾಡಿಬಿಡ್ರಿ. ಬಂದ್ ಮಾಡಿ ಕಲಿಸ್ಕೋರಿ. ಹಾಲು ಹಾಕೊಂತೀವಿ. ಇದು ತುಪ್ಪ ಹಾಕ್ತೀನಿ. ನಾವು 1 ಬಟ್ಟಲ್ ಮ್ಯಾಗ ಒಂದು ಸ್ವಲ್ಪ ಸಕ್ಕರೆ ಹಾಕಿ ನೋಡ್ರಿ, ತುಪ್ಪ ಹಾಕೋರಿ. ಇನ್ನೊಂದು ಸ್ವಲ್ಪ ಕೈ ಆಡಿಸಿ ಉಂಡಿ ಕಟ್ಕೊಳ್ಳೋಣ. ಈಗ ನೋಡ್ರಿ, ಡ್ರೈ ಫ್ರೂಟ್ಸ್ ಹಾಕೋಣ. ಇದ್ರೊಳಗೆ ಹಾಕಿ ಒಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಮುಚ್ಚಿಡೋಣ. ಕಲಿಸ್ಬಿಟ್ಟು ಡ್ರೈ ಫ್ರೂಟ್ಸ್ ಕಲಸಿ ಆಮೇಲೆ ತಕ್ಷಣ ಉಂಡಿ ಕಟ್ಕೋಣ. ಸ್ವಲ್ಪ ಹೊತ್ತು ಬಿಡ್ಬೇಕ್ರಿ. ಈಗ ನೋಡ್ರಿ ರೆಡಿ ಆಗಿದೆ.
ಈಗ ಉಂಡೆ ಕಟ್ಕೊಳ್ಳೋಣ ಬನ್ನಿ. ಈ ರೀತಿ ರೆಡಿ ಆಗ್ಬೇಕು ನೋಡ್ರಿ. ಈಗ ಬರ್ರಿ ನೋಡ್ರಿ, ಈ ರೀತಿ ಉಂಡೆ ಮಾಡ್ಬೇಕು ನೋಡ್ರಿ. ಈಗ ತುಪ್ಪ ನೋಡ್ರಿ ಎಷ್ಟಾಗಿದೆ. ಈಗ ತುಪ್ಪದಲ್ಲೇ ರವೆ ಫ್ರೈ ಮಾಡಿಕೊಂಡು ಬಿಸಿ ಸಕ್ಕರೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಯಾವ ರೀತಿ ಮಾಡಿದ್ನಿ ಅಂತ, ಪಾಕ ಬೇಡ ಏನು ಬೇಡ, ಅವು ಪಾಕ ಮಾಡಿ ಆಣ್ ಮಾಡಿ ಮಾಡೋದ್ರದ್ದು ಬಿರ್ಸನ ಆಗ್ತಾವ್ರಿ. ಅವು ಆಣ್ ಇಳುವರೆ ಆಗ್ತದ್ರಿ. ಅದು ಬಿಗೆತನ ನೀರು, ಇದು ಜಲ್ದಿನೇ ಆಗೋ ನೋಡ್ರಿ. ನೋಡ್ರಿ ನಮ್ಮ ವರಮಹಾಲಕ್ಷ್ಮಿ ಅಮ್ಮನವರ ಪ್ರಸಾದ ರೆಡಿ ಆಯ್ತು ನೋಡ್ರಿ. ಬೇಗನೆ ಮಾಡ್ಕೋಬೋದ್ರಿ. 10-15 ನಿಮಿಷದಲ್ಲೇ ಉಂಡೆ ರೆಡಿ ಆಗ್ತಾವ. ಆಮೇಲೆ ಸೂಪರ್ನು ಆಗ್ತಾವ್ರಿ. ಟೇಸ್ಟ್ ಸಖತ್. ನೀವು ಬೇಕಾದ್ರೆ ಇದ್ರ ಜೊತೆ ಇದ್ರೊಳಗೆ ಮನುಕ್ ಹಾಕೋಬಹುದು ನೋಡ್ರಿ. ಒಣ ದ್ರಾಕ್ಷಿ, ನನಗೆ ಒಣ ದ್ರಾಕ್ಷಿ ಇಷ್ಟ ಆಗಲ್ರಿ, ಅವು ಸ್ವಲ್ಪ ಹುಳಿ ಹುಳಿ ಹತ್ತಿತಾವ. ನನಗೆ ಹಂಗಾಗಿ ಇಷ್ಟ ಆಗಲ್ಲ ಮನೆಗೆ ಯಾರಿಗೂ. ನಾವು ಒಣ ದ್ರಾಕ್ಷಿ ಸ್ಕಿಪ್ ಮಾಡಿ ಬರೀ ಡ್ರೈ ಫ್ರೂಟ್ಸ್ ಹಾಕಿ ನೋಡ್ರಿ. ನೋಡ್ರಿ ಈ ರೀತಿ ಕಟ್ಕೊಂಡ್ಬಿಡ್ರಿ ಉಂಡಿ. ನೋಡ್ರಿ ಮಸ್ತ್ ಸಾಫ್ಟ್ ಆಗ್ಯಾವ. ತುಪ್ಪ ಎಣ್ಣೆ ಎಷ್ಟು ಬಿಟ್ಟದ್ರಿ ನೋಡ್ರಿ. ಎಣ್ಣೆ ಹ್ಯಾಂಗೆ ಬಿಡ್ತದ ಇದು, ಆಮೇಲೆ ತುಪ್ಪ ಹೆಂಗೆ ಬಿಡ್ಲಾಗ್ತದ ನೋಡ್ರಿಗ. ಎಣ್ಣೆ ತುಪ್ಪ ನೋಡ್ರಿಗ ಮಿಂಚ್ಲಿಕತ್ತಾವ ಕೈ. ನೋಡ್ರಿ ಸಾಫ್ಟ್ ಆಗ್ಯಾವ. ಕೈ ತಕೊಂಡು ಬರೋಣ ಅಂತ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದು ಅಂತ. ಸಾಫ್ಟ್ ಆದ ರವೆ ಉಂಡಿ ಆನ್ ಮಾಡ್ಲಾರೆ ಮಸ್ತ್ ಅಂದ್ರೆ ಮಸ್ತ್ ಬಂದವ. ಈ ರೀತಿ ಒಂದ್ಸಾರಿ ಟ್ರೈ ಮಾಡ್ರಿ, ಮಸ್ತ್ ಅಂದ್ರೆ ಮಸ್ತ್ ಆತವ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಉಂಡಿ ಹೇಳಿಕೊಟ್ಟಿನಿ ನೋಡ್ರಿ. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡೀನಿ. ಇವಾಗಂತರೂ ನಾವು ಟೇಸ್ಟ್ ಮಾಡಲ್ಲ, ವರಮಹಾಲಕ್ಷ್ಮಿ ಪೂಜೆ ಆಗಿಂದ ಟೇಸ್ಟ್ ಮಾಡೋಣ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೋಡ್ರಿ. ನನಗೆ ಇವತ್ತೇ ಬಿಡುವುದಂತ ಇವತ್ತೇ ಮಾಡ್ಕೊಂಡಿನಿ ನಾ ರವೆ ಉಂಡಿ. ನೋಡ್ರಿ ಎಷ್ಟು ಸ್ಮಾರ್ಟ್ ಆಗಿ ಬಂದವ ನೋಡ್ರಿ. ತುಪ್ಪ ಮಸ್ತ್ ಆಗ್ಯದ ನೋಡ್ರಿ. ತುಪ್ಪ ಮಸ್ತ್ ಆಗ್ಯದ್ರಿ. ಈಗ ರವೆ ನೋಡ್ರಿ ಎಷ್ಟು ಚೆನ್ನಾಗಿ ರವೆ ಹುರ್ಕೋರಿ. ತುಪ್ಪ ಮಸ್ತ್ನಾಗೆ ಹಾಕ್ರಿ, ಮಸ್ತ್ ಆಗ್ತಾವ್ರಿ ಉಂಡಿ. ಸ್ವೀಟ್ನು ಕರೆಕ್ಟ್ ಆಗ್ಯದ, ಮಸ್ತ್ ಆಗ್ಯಾವ. ನಾವು ಇವಾಗ ಟೇಸ್ಟ್ ಮಾಡಿ ನೋಡಲ್ರಿ. ಟೇಸ್ಟ್ ಮಾಡಿ ನೋಡಿಂದ ನಾ ಹೇಳ್ತೀನಿ ಉಂಡಿ ಹಿಂಗೆ ಬಂದವತ್ತ. ಟೇಸ್ಟ್ ಆಗೇ ಆಗಿರ್ತಾವ. ನಾವು ಇವಾಗ 2 ಸರಿ ಆಯ್ತು ಈ ರೀತಿ ಮಾಡತ್ತು. ಮಸ್ತ್ ಆಗ್ಯಾವ್ರಿ. ಮತ್ತು 15 ದಿನ ಇಟ್ಟು ತಿಂದ್ರು ಏನು ಕೆಡಂಗಿಲ್ರಿ. ಹಾಲು ಹಾಕಿರಿ ಕೆಡ್ತಾವಂತ ಏನಿಲ್ಲ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ. ಉಂಡಿ ಅತಿ ಸುಲಭವಾಗಿ ಮಾಡ್ಕೋಬೋದು ನೋಡ್ರಿ. ಈ ಬಟ್ಟಲೆ ಒಂದು ಬಟ್ಲನ ಮ್ಯಾಗ ಇಷ್ಟೊಂಡಿನ್ರಿ. 15 ಉಂಡೆ ಆಗ್ಯಾವ ಸಾಕ್ರಿ ಪೂಜೆಗೆ. ನಾನು ಈ ರೀತಿ ಮಾಡ್ಕೊಂಡು ನೋಡ್ರಿ. ಈ ಉಂಡಿ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ, ಸಪೋರ್ಟ್ ಮಾಡ್ರಿ. ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾಕಾಲ ತೋರಿಸ್ರಿ. ಇದೇ ರೀತಿ ಈಗ ಹೆಂಗೆ ಕಮೆಂಟ್ ಒಳ್ಳೆ ಕಮೆಂಟ್ ಹಾಕ್ಲಕತ್ತೀರಿ, ಇದೇ ರೀತಿ ಒಳ್ಳೆ ಕಮೆಂಟ್ ಹಾಕ್ರಿ. ಯಾರೆಲ್ಲ ನನ್ನ ರೆಸಿಪಿ ಸಬ್ಸ್ಕ್ರೈಬ್ ಮಾಡಿ ನೋಡಕತ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ. ನೋಡಿದ್ದಕ್ಕೆಲ್ಲ ಒಂದು ಲೈಕ್ ಕೊಡ್ರಿ. ಇದೇ ರೀತಿ ಸಪೋರ್ಟ್ ಮಾಡ್ತಾನೆ ಇರ್ರಿ. ಇದೇ ರೀತಿ ರೆಸಿಪಿ ಒಳ್ಳೆ ರೆಸಿಪಿನ ಹಾಕ್ತಾನೆ ಇರ್ತೀನಿ. ಮತ್ತು ಮುಂದಿನ ರೆಸಿಪಿ ಒಳಗೆ ಸಿಗೋಣ ಫ್ರೆಂಡ್ಸ್. ಬೇಕಾದ್ರೆ ಇನ್ನೊಂದು ಸ್ವಲ್ಪ ಕೊಬ್ಬರಿ ಪುಡಿ ನೀವು ಹಾಕೋಬಹುದ್ರಿ. ಬೇಕಾದ್ರೆ ಹಾಕೋಬಹುದು, ಬೇಡಾದ್ರೆ ಸ್ಕಿಪ್ ಮಾಡ್ಬೋದು. ಉಂಡಿ ಮೇಗೆ ಆದ್ಮೇಲೆ ಮತ್ತೆ ಕೊಬ್ಬರಿ ಪೌಡರ್ ಹಾಕಿ ಇದ್ರ ಮೇಲೆ ಹಾಕಿದ್ರು ನಡಿತೈತಿ. ನನಗೆ ಎಷ್ಟು ಕೊಬ್ಬರಿ ಪುಡಿ ಇಷ್ಟ ಆಗಲ್ಲ, ಹಾಗಾಗಿ ನಾನು ಸ್ವಲ್ಪ ಕೊಬ್ಬರಿ ಪುಡಿ ನನಗೆ ಎಷ್ಟು ಬೇಕು ಅಷ್ಟು ಹಾಕಿನ್ರಿ. ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಕೊಬ್ಬರಿ ಪೌಡರ್ ಹಾಕ್ಬೋದು ನೋಡ್ರಿ. ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾಕಾಲ ತೋರಿಸ್ರಿ. ಒಳ್ಳೆ ಕಮೆಂಟ್ ಹಾಕ್ರಿ. ಯಾರೆಲ್ಲ ನನ್ನ ರೆಸಿಪಿ ಬಿಡು ಟೈಮ್ ತೊಗೊಂಡು ರೆಸಿಪಿ ನೋಡಾಡ್ತೀರಿ ಅವರಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳು. ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾಕಾಲ ತೋರಿಸ್ತಾನೆ ಇರಿ. ಮತ್ತು ಮುಂದಿನ ರೆಸಿಪಿ ಒಳಗೆ ಸಿಗೋಣ ಫ್ರೆಂಡ್ಸ್. ನಮಸ್ಕಾರ ಫ್ರೆಂಡ್ಸ್, ಬಾಯ್.